ಜೆಲ್ ಅಂತ ನಾವೇನು ಮಾಡ್ತೀವಿ ಅಧ್ಯಕ್ಷರೇ, ಇದು ಹಸ್ತಾಂತರ ಮಾಡಬೇಕಾದ್ರೆ ಯಾರೋ ಇಂಜಿನಿಯರ್ ಹೇಳ್ತಾರೆ ಅಥವಾ CEO ಹೇಳ್ತಾರೆ, ಸರ್ಕಾರ ಹೇಳುತ್ತೆ ಅಂತ ಮಾಡೋದಿಲ್ಲ. ಇದಕ್ಕೊಂದು ಪ್ರೊಸೀಜರೇ ಇದೆ. ಅದು ಕಾಮಗಾರಿ ಫಿಸಿಕಲಿ ಮುಗಿದಿದೆ ಅಂದ ತಕ್ಷಣ ಅದು IMIS ಸಾಫ್ಟ್ವೇರ್ನಲ್ಲಿ ಅಪ್ಡೇಟ್ ಆಗುತ್ತೆ. ಹೀಗೆ ನಾವು ಕಾಮಗಾರಿಗಳನ್ನು ಮುಗಿಸಿದ್ದೇವೆ, ಎಲ್ಲ ಕಡೆನೂ ನಾವು ನಳ ಸಂಪರ್ಕವನ್ನು ನಾವು ಕೊಟ್ಟಿದ್ದೇವೆ ಅಂತ. ಅದಾದ ಮೇಲೆ ಒಂದು ವಿಶೇಷವಾದಂಥ ಗ್ರಾಮ ಸಭೆಯನ್ನು ನಾವು ಮಾಡಬೇಕಾಗ್ತದೆ. ಆ ಗ್ರಾಮ ಸಭೆಯಲ್ಲಿ ಎಲ್ಲೆಲ್ಲಿ ಕೊಟ್ಟಿದ್ದೇವೆ ಅವರೆಲ್ಲರೂ ಕೂಡ ಅನುಮೋದಿಸ್ತಾರೆ ಇದನ್ನು. ಹೌದು, ನಮ್ಮ ಕಡೆ ಆಗಿದೆ ನೀರು ಬರ್ತಾ ಇದೆ ಅಂದ್ಬಿಟ್ಟು. ಅದಾದಮೇಲೆ ಅದರದ್ದು ವಿಡಿಯೋಗ್ರಫಿ ಆಗುತ್ತೆ ಸರ್, ಆ ಗ್ರಾಮ ಸಭೆದು ಯಾರ್ಯಾರ ಮನೆಗಳಿಗೆ ನಾವು ನಳ ಕೂಡಿಸಿದ್ದೀವಿ. ಅದಾದಮೇಲೆ ಅದು ವಿಡಿಯೋಗ್ರಫಿ ಆದಮೇಲೆ ಆ ಅಸೆಟ್ ಮುಂದೆನೇ ಅದು ಅಂದರೆ ನಳದ ಮುಂದೆನೇ ಅದು ವಿಡಿಯೋಗ್ರಫಿ ಮಾಡಿ ಮತ್ತೆ ಅದನ್ನು ಪಬ್ಲಿಕ್ ಡಿಸ್ಪ್ಲೇ ಮಾಡ್ತಾರೆ ಅಧ್ಯಕ್ಷರು. ಅದಾದಮೇಲೆ ಅದು ಮತ್ತೆ IMISಗೆ ಅಪ್ಲೋಡ್ ಆದಮೇಲೆ ನಾವು ಹಣವನ್ನು ಬಿಡುಗಡೆ ಮಾಡಿ ಪ್ರಾಜೆಕ್ಟನ್ನು ಕ್ಲೋಸ್ ಅಂತ ನಾವು ಮಾಡ್ತೀವಿ. ಇಲ್ಲಿವರೆಗೂ ನೀವು ಹೇಳಿದಂಗೆ ಸುಮಾರು 94 ಪ್ರಾಜೆಕ್ಟನ್ನು ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ ಅಧ್ಯಕ್ಷರೇ. ಸೊ ನಾವು ಹ್ಯಾಂಡ್ ಓವರ್ ಮಾಡೋದಕ್ಕಿಂತ ಮುಂಚೆ ಇವೆಲ್ಲನೂ ಪ್ರಕ್ರಿಯೆಗಳು ಮಾಡಿಬಿಟ್ಟೆ ನಾವು ಕೊಡಬೇಕಾಗ್ತದೆ, ಹಾಗೆ ನಾವು ಮಾಡಲಿಕ್ಕಾಗಲ್ಲ. ಆಮೇಲೆ ಯಾರ ಮನೆಯಲ್ಲಿ ಆ ನಳ ಇರುತ್ತೆ ಅವ್ರದ್ದು ವಿಡಿಯೋಗ್ರಫಿ ಮಾಡಲಾರ್ದೆ, ಅವ್ರ ಒಪ್ಪಿಗೆ ಇರಲಾರ್ದೆ ನಾವು ಪ್ರಾಜೆಕ್ಟ್ ಕ್ಲೋಸು ಮಾಡಲಿಕ್ಕೆ ಆಗೋದಿಲ್ಲ. ತಾವು ರೋಡ್ಗಳ ಬಗ್ಗೆ ತಾವು ಮಾತನಾಡಿದ್ರಿ. ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲಿ ಅಧ್ಯಕ್ಷರೇ ಎಕ್ಸ್ಕವೇಟೆಡ್ ಲೆಂತ್ ಏನಿದೆ 2867 ಕಿಲೋಮೀಟ್ರ್ ಇದೆ. ರಿಸ್ಟೋರ್ಡ್ ಲೆಂತು 2500 ಸುಮಾರು 2500 ಕಿಲೋಮೀಟ್ರ್ ಇದೆ. ಇನ್ನು ಬ್ಯಾಲೆನ್ಸ್ ಒಂದು 300 ಕಿಲೋಮೀಟ್ರ್ ರೆಸ್ಟೋರೇಷನ್ ಇದೆ. ಅದನ್ನು ನಾನು ಹೇಳಿದಂಗೆ ಅದನ್ನು ನಾವು ನೀರನ್ನು ಹರಿಸ್ಬೇಕಾಗ್ತದೆ ಪೈಪ್ಲೈನ್ ಮುಖಾಂತರ. ಅಲ್ಲೇನಾದರೂ ಲೋಪಗಳು ಕಂಡು ಬಂದಲ್ಲಿ ಅದಾದಮೇಲೆ ಅದು ಸರಿಪಡಿಸ್ಬಿಟ್ಟು ಆ ಲೋಪಗಳನ್ನು ಅದಾದಮೇಲೆ ನಾವು ಮುಚ್ಚಬೇಕಾಗ್ತದೆ. ನಾನು ಹೇಳಿದಾಗೆ ಇದು ಅಪ್ ಟು 2025 ಡಿಸೆಂಬರ್ ಇದೆ. ಬಟ್ ನನ್ನ ಪ್ರಕಾರ ಇನ್ನೂ ಒಂದು 4-5 ತಿಂಗಳು ಮುಂದೆ ಹೋಗುತ್ತೆ ಅಧ್ಯಕ್ಷರೇ. ಅದು ಈ ವರ್ಷದ ಬರ ಪರಿಸ್ಥಿತಿ ಹೇಗಿರ್ತದೆ, ಮಳೆ ಪರಿಸ್ಥಿತಿ ಹೇಗಿದೆ ನೋಡ್ಕೊಂಡು ಅದನ್ನು ನಾವು ಮಾಡ್ತೀವಿ ಅಧ್ಯಕ್ಷರೇ. ಹಸ್ತಾಂತರ ಆಗಿರೋ ಕಾಮಗಾರಿಗಳಲ್ಲಿ ಯಾವುದಾದ್ರೂ ಕಂಪ್ಲೇಂಟ್ ಅಂತೂ ನಮಗೆ ನಾನು ಪರಿಶೀಲನೆ ಮಾಡಿದಾಗ ಬಂದಿರಲಿಲ್ಲ. ತಮ್ಮ ಹತ್ರ ನೇರವಾಗಿ ಅಥವಾ ಪತ್ರಿಕೆಯಲ್ಲಿ ಅವರಿಗೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಏನಾದರೂ ದೂರು ಕೊಟ್ಟಿದ್ರೆ ಅದನ್ನು ಕೊಟ್ಟರೆ ಅದನ್ನು ಕೂಡ ಸರಿಪಡಿಸೋದು ಕ್ರಮವನ್ನು ನಾವು ತಗೋತೀವಿ ಅಧ್ಯಕ್ಷರು. ನಾಗರಾಜ್. ಮಾನ್ಯ ಸಭಾಪತಿಗಳೇ, ಸಾರ್ವಜನಿಕ ಮಹತ್ವ ಜರೂರು ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ದಿನಾಂಕ 13/3/2025 ತ್ಯಾಜ್ಯ ವಿಲೇವಾರಿಗೆ ಕಣ್ಣೂರು ತಡೆ ಎಂದು ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಹಾಗೂ TV9 ನಲ್ಲಿ ವರದಿಯಾಗಿರುತ್ತದೆ. ಬೆಂಗಳೂರು ನಗರದ ಹಲವು ಭಾಗಗಳಿಂದ ತ್ಯಾಜ್ಯ ಸಂಗ್ರಹಿಸುವ 300ಕ್ಕೂ ಹೆಚ್ಚು ಕ್ಯಾಂಪ್ಟರ್ಗಳು ಖಾಲಿಯಾಗಿಲ್ಲ. ಮಿಟ್ಟಗಾನಹಳ್ಳಿ ಭೂ ಭರ್ತಿ ಪ್ರದೇಶದಲ್ಲಿ ಕ್ಯಾಂಪ್ಟರ್ಗಳು 2 ದಿನಗಳಿಂದ ಸಾಲುಗಟ್ಟಿ ನಿಂತಿರುವುದರಿಂದ ನಗರದ ರಸ್ತೆಗಳಲ್ಲಿ ತ್ಯಾಜ್ಯ ತುಂಬಿಕೊಳ್ಳುತ್ತಿದೆ. ಅವೈಜ್ಞಾನಿಕವಾಗಿ ತ್ಯಾಜ್ಯ ವಿಲೇವಾರಿ ಮಾಡಲಾಗುತ್ತಿದ್ದು ಸುತ್ತಮುತ್ತಲಿನ ಪರಿಸರ ಹಾಳಾಗುತ್ತಿದೆ. ದ್ರವ್ಯ ತ್ಯಾಜ್ಯ ಹೆಚ್ಚಾಗಿ ಹೊರಬರುತ್ತಿದ್ದು ಸುತ್ತಮುತ್ತಲಿನ ಕೆರೆ, ಕುಂಟೆ, ಬಾವಿಗಳು, ಕೊಳವೆ ಬಾವಿಗಳು ಕಲುಷಿತಗೊಂಡಿವೆ. ದಿನಬಳಕೆಯ ನೀರಿನಲ್ಲಿ ಈ ಕಲ್ಮಶ ಸೇರಿಕೊಂಡು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಆದ್ದರಿಂದ ಅವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿಯನ್ನು ಸ್ಥಗಿತಗೊಳಿಸಿ ಎಂದು ಗ್ರಾಮಸ್ಥರು ಆಗ್ರಹಿಸಿ ಹೋರಾಟ ನಡೆಸುತ್ತಿದ್ದಾರೆ. ಮಿಟ್ಟಗಾನಹಳ್ಳಿ ಗ್ರಾಮದ ಸರ್ಕಾರಿ ಗೋಮಾಳದ ಜಮೀನಿನಲ್ಲಿ BBMP 9 ವರ್ಷದಿಂದ ಕಸ ವಿಲೇವಾರಿ ಮಾಡುತ್ತಿದೆ. ಆದರೆ ಇಲ್ಲಿನ ಪರಿಸರದ ಬಗ್ಗೆ ಕಾಳಜಿ ವಹಿಸದೆ ವಿಲೇವಾರಿ ಆರಂಭಿಸುವ ಮೊದಲು ನೀಡಿದ್ದ ಭರವಸೆಯನ್ನು ಈಡೇರಿಸಿಲ್ಲ. ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಯಮಿತವರೆಗೆ ಈ ಬಗ್ಗೆ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಮಿಟ್ಟಗಾನಹಳ್ಳಿ ಭೂಭರ್ತಿ ಪ್ರದೇಶದಿಂದ ಹರಿಯುವ ದ್ರವ ತ್ಯಾಜ್ಯದಿಂದ ಬೆಳ್ಳಿಹಳ್ಳಿ ಕೆರೆ, ಕಣ್ಣೂರು ಕೆರೆ, ಚಿಕ್ಕಗುಬ್ಬಿ ಕೆರೆ, ದೊಡ್ಡಗುಬ್ಬಿ ಕೆರೆ ಹಾಗೂ ರಾಂಪುರ ಕೆರೆಗಳು ಮಲಿನಗೊಂಡಿದ್ದು ಸಾವಿರಾರು ಮೀನುಗಳು ಸಾಯುತ್ತಿವೆ. ಅಂತರ್ಜಲ ಕೂಡ ಕಲುಷಿತಗೊಂಡಿದೆ ಎಂದು ಪತ್ರಿಕೆಯಲ್ಲಿ ಹಾಗೂ TV9ನಲ್ಲಿ ಪ್ರಕಟವಾಗಿದ್ದು, ಬೆಂಗಳೂರು ನಗರದ ತ್ಯಾಜ್ಯ ವಿಲೇವಾರಿಗಾಗಿ ಸರ್ಕಾರವು ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದರೂ ಈ ಸಮಸ್ಯೆ ಪದೇ ಪದೇ ಏಕೆ ಉದ್ಭವಿಸುತ್ತಿದೆ? ಈ ರೀತಿ ಅವೈಜ್ಞಾನಿಕವಾಗಿ ತ್ಯಾಜ್ಯ ವಿಲೇವಾರಿಯಿಂದ ಸದರಿ ಗ್ರಾಮಸ್ಥರ ಆರೋಗ್ಯದ ಮೇಲೆ ಪರಿಣಾಮಗಳು ಬೀರುತ್ತಿರುವುದರಿಂದ ಹಲವಾರು ಪ್ರಕರಣಗಳು ಕಾಣಿಸಿಕೊಂಡಿವೆ. ಆದ್ದರಿಂದ ಘನತ್ಯಾಜ್ಯ ವಿಲೇವಾರಿ ಕುರಿತು ಶೀಘ್ರ ಮತ್ತು ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಕುರಿತು ಮಾನ್ಯ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, ಉಪಮುಖ್ಯಮಂತ್ರಿಗಳು ಆಗಿರತಕ್ಕಂಥವ್ರನ್ನ ಶೂನ್ಯ ವೇಳೆಯಲ್ಲಿ ನಾನು ಒತ್ತಾಯಿಸುತ್ತೇನೆ. ಅಧ್ಯಕ್ಷರೇ, ನಾಗರಾಜ್ ಅವರು ಈಗೆಲ್ಲ ಮೀಡಿಯಾದಲ್ಲಿ ಇವತ್ತು ಬೆಳಗ್ಗೆ ಕೂಡ ನಾನು ಗಮನಿಸಿದೆ, ಇದ್ರ ಬಗ್ಗೆ ಒಂದು ದೊಡ್ಡ ಆರ್ಟಿಕಲ್ಲೇ ಎಲ್ಲ TV ಅವರೆಲ್ಲ ಮಾಡಿದರು, ಪೇಪರಲ್ಲೂ ಬರ್ತಾ ಇದೆ.
ಇದೊಂದು ದೊಡ್ಡ ಮಾಫಿಯಾ. ಹಿಂದೆ 89 ಇದನ್ನ ಗ್ರೂಪ್ ಮಾಡಿಬಿಟ್ಟು ಟೆಂಡರ್ ಕರೆದಿದ್ರು. ಅವರೆಲ್ಲ ಕಾರ್ಟೆಲ್ ಮಾಡಿಕೊಂಡು 85% ಅಬೋ ಹಾಕ್ಕೊಂಡು ತಿರ್ಗಾ ಕೋರ್ಟ್ಗೆ ಹಾಕಿ ನಮಗೆ ಏನು ಕೆಲಸ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಂಬರ್ 1. ಎರಡನೇದು, ಕೋರ್ಟ್ ಅವರು ಕೂಡ ತೀರ್ಪನ್ನು ಕೊಡ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೊಡ್ತಾ ಇಲ್ಲ. ನಾನು ಇದನ್ನು ಏನಾದ್ರು ಮಾಡಿ ಭಾಗ ಮಾಡಿ 4 ಭಾಗ ಮಾಡಿ ಒಂದು ಬೆಂಗಳೂರಿಂದ 50 ಕಿಲೋಮೀಟರ್ ದೂರಕ್ಕೆ ಯಾವ್ದಾದ್ರು ಗುಡ್ಡೆಗಳ ಪರವಾಗಿ ಹಾಕಬೇಕು ಅನ್ನೋದು ಒಂದು ದೊಡ್ಡ ಪ್ರಯತ್ನ ಮಾಡಿ 4 ಟೆಂಡರ್ ಕರಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಮೇಲೆ ಈ ನಮ್ಮ ಬೆಂಗಳೂರು MLAಗಳು ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ವಾಂಟ್ ಟು ನೇಮ್ ದೆಮ್. ಐ ಆಮ್ ಟೆಲಿಂಗ್ ಯು ಫ್ಯಾಕ್ಟ್. ಎಲ್ಲ ಪಾರ್ಟಿಯವರು 800 ಕೋಟಿ ರೂಪಾಯಿ ಅಂತೆ. ಎಂತಕ್ಕೆ ಅವ್ರಿಗೆ ಡೆವಲಪ್ಮೆಂಟ್ ಕಾಸ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು. ನಾನು ಹೆಸರು ಹೇಳಂಗಿಲ್ಲ ಇಲ್ಲಿ. 800 ಕೋಟಿ ರೂಪಾಯಿ ಎಲ್ಲ ಎದುರಿಸರಾಗಿ 3 ದಿನದಿಂದ ಮಾದೇವಪುರದಲ್ಲಿ ಗಾಡಿ ನಿಂತೋಗ್ಬಿಟ್ಟಿದೆ. ಇವತ್ತು ಬೆಳಗ್ಗೆಲ್ಲ ಟಿವಿಲೆಲ್ಲ ತೋರಿಸ್ತಾ ಇದ್ರು ಗಾಡಿಗಳನ್ನೆಲ್ಲ. ನಾನು ಜಿಮ್ಗೆ ಒಂದು ಇದನ್ನ ಥ್ರೆಡ್ಮಿಲ್ ಮಾಡೋಣ ಅಂತ ನೋಡಿದೆ, ಅದು ನೋಡ್ಬಿಟ್ಟು ಹಂಗೆ ಕೂತ್ಕೊಬಿಟ್ಟೆ, ನಾನೇ ಸುಸ್ತಾಗಿ ಕೂತ್ಕೊಬಿಟ್ಟಿದೆ. ಸೊ ಹಿಂಗೆ ದೊಡ್ಡ ಸಮಸ್ಯೆ ಇದೆ. ಸೋಮವಾರ ಐ ವಿಲ್ ಗಿವ್ ಎ ಡೀಟೇಲ್ ರಿಪ್ಲೈ. ಸೋಮವಾರನೇ ಇದ್ರ ಬಗ್ಗೆ ಒಂದು ಡೀಟೇಲ್ ರಿಪ್ಲೈ ಮಾಡ್ತೇನೆ. ಇದಕ್ಕೆ ನಾನು ಕೂಡ ಇದನ್ನ ಏನಾದ್ರು ಮಾಡಿ ಬೆಂಗಳೂರು ವ್ಯಾಪ್ತಿಯಿಂದನೇ ದೂರ ಹೋಗ್ಬೇಕು ಅಂತ ಎಲ್ಲ MLAಸ್ಗೂ ನಿಮಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲರೂ ಈ ಗುಡ್ಡೆ ಪಕ್ಕ ಕೋಲಾರು, ಈ ನಮ್ಮ ನೆಲಮಂಗಲ, ಈ ನಮ್ಮ ಕನಕಪುರ ರೋಡಲ್ಲಿ ಎಲ್ಲರೂ ಈ ಫಾರೆಸ್ಟ್ ಜಮೀನು ಪಕ್ಕದಲ್ಲಿ ಎಲ್ಲರೂ ಒಂದು 100 ಎಕರೆ ಜಮೀನು ಕೊಟ್ಟರೆ ಖರೀದಿ ನಾನೇ ಪರ್ಮನೆಂಟಾಗಿ ಖರೀದಿ ಮಾಡಿಬಿಟ್ಟು ಮೊನ್ನೆ ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟ್ರಿಗೆ ಹೇಳ್ತಾ ಇದ್ದೆ, 100 ಎಕರೆ ಕೊಡಪ್ಪ ಇಲ್ಲಿ ನೀನು ಅಂತಂದ್ರೆ ಅವರು ಇಂಡಸ್ಟ್ರೀಸ್ ಒಳಗಡೆ ಕಸ ಹಾಕ್ಬೇಕಂತ ಹೇಳ್ತಾ ಇದ್ದಾರೆ. ನಾನು ಹೋಗಿ ಇದನ್ನ ಹೈದ್ರಾಬಾದಲ್ಲಿ, ಚೆನ್ನೈಲೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಆಲ್ ಎಲೆಕ್ಟ್ರಿಕ್ ಹ್ಯಾಸ್ ಫೇಲ್ಡ್. ನಮ್ಮ ಕಾಲದಿಂದ ಜಾರ್ಜ್ ಎಲ್ಲ ಕೊಟ್ಟದ್ದೆಲ್ಲ ಕಂಪ್ಲೀಟ್ ಎಲ್ಲ ಫೇಲ್ ಆಗ್ಬಿಟ್ಟಿದೆ. ಈ ಒನ್ಲಿ ಆಪ್ಷನ್ ಈಸ್ ಗ್ಯಾಸ್ ಮಾಡೋಕ್ಕೆ ಒಂದು ಅವಕಾಶ ಇದೆ. ಸೊ ಅದೊಂದು ಮಾತ್ರ ಒಂದು 3-4 ಕಡೆ ಡೆಲ್ಲಿಯಲ್ಲೂ ನೋಡ್ಕೊಂಡು ಬಂದಿದ್ದೀನಿ. ಇಂಡೋರಲ್ಲೂ ಭಾಳ ಚೆನ್ನಾಗಿ ಬೆಸ್ಟ್ ಇದೆ ಅಂತ ಹೇಳಿದ್ದಾರೆ. ಅಲ್ಲೊಂದು ಕಡೆ ಹೋಗ್ತೀನಿ. ಈಗಾಗಲೇ ನಾನು ಪ್ಲಾನಿಂಗ್ ರೆಡಿ ಮಾಡಿದ್ದೀನಿ. 2 ಕಡೆ ಜಮೀನ ನೈಸ್ ರೋಡ್ ಅವ್ರ ಹತ್ರ ಒಂದು 100 ಎಕರೆ ತೊಗೊಂಡಿದ್ದೀನಿ. ಅವ್ರಿಗೆಲ್ಲ ನಮ್ಮ ಬರೆದಿದೆ. ಇನ್ನೊಂದು ಅಲ್ಲೆಲ್ಲ ದೊಡ್ಡಬಳ್ಳಾಪುರ ತಾವು. ಸೊ ಬೇರೆ ಇದನ್ನೆಲ್ಲ ಬೆಂಗಳೂರಿಂದ ಹೊರಗಡೆ ಶಿಫ್ಟ್ ಮಾಡ್ಸೋಕ್ಕೆ ಏನು ಬೇಕೋ ವ್ಯವಸ್ಥೆ. ಯಾಕೆಂದರೆ ಬೆಂಗಳೂರು ಬೆಳೀತಾ ಇದೆ. ಒಂದು 50 ಕಿಲೋಮೀಟರ್ ದೂರ ಆದರೂ ಕೂಡ ಅದಕ್ಕೆ ಕಾಂಪೌಂಡ್ ಆಗಿ ಈಗೆಲ್ಲ ಹೊಸದಾಗೆ ನೀಟಾಗಿ ಬಂದಿದೆ. ಏನೂ ತೊಂದರೆ ಆಗದೆ ಗ್ರೌಂಡಾಗಿ ನೀರು ಹೋಗದೆ ಬಂದಿದೆ. ಬಟ್ ಹಿಂದೆ ಮಾತ್ರ ಹಾಕಿರೋದು ಸರಿಯಾಗಿ ಮಾನವೀಯತೆ ದೃಷ್ಟಿಯಿಂದ ಹಾಕಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವರು ಹೋಗಿ ಮಾತು ಕೊಟ್ಟಿದ್ದಾರೆ, BJPಯವರು ಹೋಗಿ ಮಾತು ಕೊಟ್ಟಿದ್ದಾರೆ. ಎಲ್ಲ ವಿ ಹ್ಯಾವ್ ಫೇಲ್ಡ್. ಅಲ್ಟಿಮೇಟ್ಲಿ ವಿ ಹ್ಯಾವ್ ಫೇಲ್ಡ್. ಈ ಕಸ ಹಾಕೋಕ್ಕೆ ಏನಾದ್ರು ಒಂದು ಗೌರವವಾದಂಥ ಒಂದು ವ್ಯವಸ್ಥೆನ ಮಾಡಬೇಕು. ನಾನು ಸೋಮವಾರ ಐ ವಿಲ್ ಗಿವ್ ಎ ಡೀಟೇಲ್ ರಿಪ್ಲೈ ಟು ಯು. ಚಿದಾನಂದಗೌಡ. ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. 15,000 ಕೋಟಿ DK ಶಿವಕುಮಾರ್ ನುಂಗ್ಬಿಟ್ಟಿದ್ದಾನೆ ಇದರಲ್ಲಿ ಕಸದಲ್ಲಿ ಅಂತ ಅಂದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ದೊಡ್ಡ ಪ್ರೆಸ್ ಕಾನ್ಫರೆನ್ಸು ಎಲ್ಲ ಮಾಡಿದ್ರು. ಇನ್ನು ಟೆಂಡರ್ ಕರೆದಿಲ್ಲ, 15,000 ಕೋಟಿ ನುಂಗಕ್ಕೆ ಸಾಧ್ಯ ಅಂತ. ಸೊ ಹಿಂಗೆಲ್ಲ ಕೂಡ ಇರ್ತದೆ. ಇರ್ಲಿ, ಅವೆಲ್ಲ ಅವ್ರು ಟೀಕೆ ಮಾಡಲಿ, ಅದಕ್ಕೆ ನಾವೇನು ಬೇಜಾರು ನೀವು ಮಾಡಲ್ಲ. ಗಟ್ಟಿದಿರಲ್ಲ, ವಿ ಹ್ಯಾವ್ ಟು ಕಮ್ ಔಟ್ ವಿತ್ ದಿ ಸೊಲ್ಯೂಷನ್. ನೀವು ಗಟ್ಟಿದಿರಲ್ಲ. ಖಂಡಿತ. ರಾಜ್ಯದ ಪ್ರತಿಷ್ಠಿತ ದಿನಪತ್ರಿಕೆ ಪ್ರಜಾಪ್ರಗತಿನಲ್ಲಿ ಇತ್ತೀಚೆಗೆ ಒಂದು ವಿಶೇಷವಾದ ವರದಿ, ಸಿರಾ ತಾಲೂಕಿನ ಜೋಗಿ ಪದಗಾರ ಸಿದ್ದಪ್ಪನಿಗೆ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ. ಸೂರಿಲ್ಲದೆ ಬದುಕುತ್ತಿರುವ ಕುಟುಂಬಗಳು, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಈ ತಲೆಬರಹದಡಿನಲ್ಲಿ ಶಿರಾ ತಾಲೂಕು ಜಾನಪದ ಕಣಜಗಳ ತವರೂರು ಅಂದರೂ ತಪ್ಪಾಗಲಾರದು. ಇಲ್ಲಿ ಕೇವಲ ಸಾಹಿತಿಗಳು, ಬರಹಗಾರರು, ರಂಗಭೂಮಿ ಕಲಾವಿದರು, ಹರೆವಾದ್ಯ ಕಲಾವಿದರು, ಕಂಸಾಳೆ, ಪಟ, ಕುಣಿತವಷ್ಟೇ ಅಲ್ಲದೆ ಜುಂಜಪ್ಪ, ಎತ್ತಪ್ಪನ ಕಾವ್ಯಗಳನ್ನು ದಿನಗಟ್ಟಲೆ ಸುಶ್ರಾಯವಾಗಿ ಹಾಡಬಲ್ಲ ಕಲಾವಿದರು ಇದ್ದಾರೆ. ಶಿರಾ ತಾಲೂಕು ಗೌಡಗೆರೆ ಹೋಬಳಿ ತಾವರೆಕೆರೆ ಸಮೀಪದ ಜೋಗಿರಹಟ್ಟಿಯ ಜೋಗಿ ಕುಟುಂಬದ ಸಿದ್ದಪ್ಪನಿಗೆ 2024 ಕರ್ನಾಟಕ ರಾಜ್ಯ ಜಾನಪದ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಜಾನಪದ ಪ್ರಶಸ್ತಿ ಭಾಜನರಾದ ಸಿದ್ದಪ್ಪನ ವಾಸದ ಊರನ್ನು ಕಂಡರೆ ನಿಜಕ್ಕೂ ಎಲ್ಲರ ಕಣ್ಣಿನಲ್ಲಿ ನೀರೂರುತ್ತದೆ. ಕಳೆದ 30 ವರ್ಷಗಳಿಂದ ಬದುಕು ಕಟ್ಟಿಕೊಳ್ಳಲು ಆರಂಭಿಸಿದಾಗಿಂದಲೂ ಈ ಹಂದಿ ಜೋಗಿ ಕುಟುಂಬ ಟೆಂಟ್ಗಳಲ್ಲಿ, ಅಂದರೆ ಕೌದಿ ಮನೆಗಳಲ್ಲಿ ಹಳೆಯ ಸೀರೆಗಳನ್ನು ಬಿದಿರು ಕಟ್ಟಿಗೆಗಳಿಗೆ ಸುತ್ತಲೂ ಸುತ್ತಿ ಮನೆಯನ್ನು ತಯಾರಿಸಿಕೊಂಡು ಬಯಲಿನಲ್ಲೇ ವಾಸವಿರುವ ಸುಮಾರು
40ಕ್ಕೂ ಹೆಚ್ಚು ಕುಟುಂಬಗಳು ದಾರುಣವಾದ ಬದುಕನ್ನು ನಿತ್ಯವೂ ಸವೆಸುತ್ತಿವೆ. ವೃದ್ಧರು, ಸಣ್ಣ ಮಕ್ಕಳು, ಮಹಿಳೆಯರು ಚಳಿ, ಮಳೆ, ಬೇಸಿಗೆಯ ರಣಬಿಸಿಲು ಇವೆಲ್ಲವುಗಳನ್ನು ಸಹಿಸಿಕೊಂಡು ಇಲ್ಲಿನ ಜನ ಬದುಕು ದೂಡುತ್ತಿದ್ದಾರೆ. ಕಳೆದ 1 ವರ್ಷದ ಹಿಂದೆ ತಾಲೂಕು ಆಡಳಿತ ಚೀಲನಹಳ್ಳಿ ಸರ್ಕಾರಿ ಜಮೀನಿನಲ್ಲಿ ನಿವೇಶನ ನೀಡುವ ಆಸೆಯನ್ನು ಇವರಲ್ಲಿ ಚಿಗುರಿಸಿದರೂ ಇನ್ನೂ ಯಾವುದೇ ರೀತಿಯ ನಿವೇಶನಗಳನ್ನು ನೀಡುವ ಜರೂರತನ್ನು ಕೈಗೊಂಡಿಲ್ಲ. ಶಾಶ್ವತ ಸೂರಿಲ್ಲದ ಕಾರಣ ವಿದ್ಯುತ್ ಸಂಪರ್ಕ, ಕುಡಿಯುವ ನೀರು, ಶೌಚಾಲಯ ಈ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲದೆ ಬದುಕುತ್ತಿರುವ ಇವರಿಗೆ ನಿವೇಶನ ನೀಡಿ ಮನೆ ನಿರ್ಮಾಣ ಮಾಡಿಕೊಡಲು ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರವನ್ನು ಶೂನ್ಯ ವೇಳೆಯಲ್ಲಿ ಆಗ್ರಹಿಸ್ತಾ ಇದ್ದೇನೆ. ಸಭಾನಾಯಕ ಕೊನೆಯದ ರವಿಕುಮಾರ್. ಸಭಾಪತಿಗಳೇ, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ವಿಷಯ ಶಿಥಿಲಾವಸ್ಥೆಯಲ್ಲಿರುವ ದಾವಣಗೆರೆ ಚಿಗಟೇರಿ ಜಿಲ್ಲಾಸ್ಪತ್ರೆ ನವೀಕರಣ ಮಾಡುವ ಕುರಿತು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪನ ಅನುಮತಿ ನೀಡುವಂತೆ ಕೋರಿ ದಾವಣಗೆರೆಯ ಚಿಗಟೇರಿ ಜಿಲ್ಲಾಸ್ಪತ್ರೆ ಮೂಲ ಕಟ್ಟಡ 1962ರಲ್ಲಿ ನಿರ್ಮಾಣವಾಗಿದ್ದು 1978ರಲ್ಲಿ ಕಟ್ಟಡವನ್ನು ವಿಸ್ತರಿಸಿ ಈಗಿನ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಸದರಿ ಜಿಲ್ಲಾಸ್ಪತ್ರೆಗೆ ದಾವಣಗೆರೆ ಜಿಲ್ಲೆಯಿಂದ ಮಾತ್ರವಲ್ಲ, ನೆರೆಯ ಚಿತ್ರದುರ್ಗ, ವಿಜಯನಗರ, ಹರಪನಹಳ್ಳಿ, ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಜನರು ಕೂಡ ಆಸ್ಪತ್ರೆಗಾಗಿ ಇದೇ ಆಸ್ಪತ್ರೆಯನ್ನು ಆಶ್ರಯಿಸಿರುತ್ತಾರೆ. ಚಿಗಟೇರಿ ಆಸ್ಪತ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.